ಪುಸ್ತಕದ ಹೆಸರು ನೋಡಿ ಸಂವಾದಕ್ಕೆ ಬರಬೇಡಿ. ಪುಸ್ತಕ ಬಿಡುಗಡೆ ಸುದ್ದಿ ನೋಡಿ ಕೆಲವರು ತಮ್ಮ ಪ್ರತಿಕ್ರಿಯೆ ನೀಡಿ ಸಂವಾದ ಅಪೇಕ್ಷೆ ಮಾಡುತ್ತಿದ್ದಾರೆ. ಸಂವಾದಕ್ಕೆ ಬರುವವರು ಪುಸ್ತಕ ಓದಿ ಚರ್ಚೆಗೆ ಬನ್ನಿ. ನಾನು ಬಹಿರಂಗ ಚರ್ಚೆಗೆ ಸಿದ್ಧ ಎಂದು ಲೇಖಕ ಎಂಜಿ ಹೆಗಡೆ ಕರೆ ನೀಡಿದ್ದಾರೆ. ಈ ಈ ರೀತಿ ಪುಸ್ತಕ ಬರೀಲಿಕ್ಕೆ ನನಗೆ ಪ್ರೇರಣೆ ಆದದ್ದು, ನಾನು ಕತೆ ಕವಿತೆಯನ್ನು ಬರೆದುಕೊಂಡಿದ್ದವ. ಅದೇನು ಸ್ಟ್ಯಾಂಡರ್ಡ್ ಅಂತ ನಾನು ಹೇಳುವುದಿಲ್ಲ, ಆಯಿತಾ. ಗಾಂಧಿಯ ಕುರಿತ ಪ್ರಶ್ನೆ ಮತ್ತು ನಿಂದನೆಗೆ ನೀವು ಉತ್ತರ ಬರೀಬೇಕು ಅಂತೇಳಿ ಗಾಂಧಿ ವಿಚಾರ ವೇದಿಕೆಯವರು ನನಗೆ ಒಂದು ಅರವಿಂದ ಚೊಕ್ಕಾಡಿಯವರು ಕೆಲಸ ಕೊಡ್ತಾರೆ. ನಾನು 1 ವರ್ಷ ಅಧ್ಯಯನ ಮಾಡಿ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೋದದ್ದು. ಆ ಪುಸ್ತಕ ಬರೆದ ಮೇಲೆ ನನಗೆ ಅನ್ನಿಸಿತು, ಇದು ನನ್ನ ಲೈನ್, ಇದು ಕತೆ ಕವಿತೆ ಅಲ್ಲ ಅಂತ. ಮತ್ತು ದೊಡ್ಡ ದೊಡ್ಡ ಪುಸ್ತಕ ಬರೀಬೋದು ಹೇಳೋ ಒಂದು ಧೈರ್ಯ ಬಂತು. ಆಮೇಲೆ ನಾನು ಕೂತದ್ದೇ ನನ್ನ ಆತ್ಮಕಥೆ ಚಿಮಣಿ ಬೆಳಕಿನಿಂದ. ಆದ ಮೇಲೆ ಗಾಂಧಿ ಮನೆಯ ಅವಲಕ್ಕಿ ಸರ ಅಂತೇಳಿ ಒಂದು ಕಾದಂಬರಿ ಕೂಡ ಇತ್ತೀಚೆಗೆ ಬಿಡುಗಡೆ ಸಿರ್ಸಿಯಲ್ಲಿ ಆದದ್ದು. ಇದು ಸಿರ್ಸಿಯಲ್ಲಿ ಯಾಕೆ ಅಂತಂದರೆ, ಅದು ಸಿರ್ಸಿ ಸಿದ್ದಾಪುರದ ವಿಶೇಷವಾಗಿ ಹವ್ಯಕ ಕಮ್ಯುನಿಟಿ ಅವರೆಲ್ಲರೂ ಗಾಂಧಿವಾದಿಗಳೇ ಆಗಿದ್ದರು ಮತ್ತು ಹೋರಾಟಗಾರರಾಗಿದ್ದರು. ಅಲ್ಲಿ 2 ಸಾರಿ ಗಾಂಧೀಜಿಯವರು ಹೋದಂಥ ಪ್ಲೇಸ್ ಅದು. ಅದನ್ನೊಂದು ಲೈನ್ ಆಗಿಟ್ಟುಕೊಂಡು ಒಂದು ಕೌಟುಂಬಿಕ ಪರಂಪರೆ ಹೇಗೆ ನಾಶ ಆಗ್ತದೆ ಮತ್ತು ಹೇಗೆ ಬದಲಾವಣೆಗಳಾಗ್ತದೆ ಅಂತ ಅದು ಬರ್ತದೆ. ಅದಾದ ಮೇಲೆ ನನಗೆ ಒಂದು 2-3 ಭಾಷಣ ಮತ್ತು ಪತ್ರಿಕಾ ಹೇಳಿಕೆಗಳನ್ನು ನೋಡಿದೆ. ಹಿಂದೂಗಳೇ 3 ಮಕ್ಕಳನ್ನು ಮಾಡಿ, ಹಿಂದೂಗಳೇ 8 ಮಕ್ಕಳನ್ನು ಮಾಡಿ. ನನಗೆ ಬೇಜಾರು ಆಯಿತು, ಯಾಕಂದರೆ ನಮ್ಮದೆಲ್ಲ ಮುಗಿದೋಗಿದೆ ಅಲ್ಲ, ಇರಲಿ ಮಾಡಿ ಮಾಡಿ ಅಂತ. ಇದು ಏನಪ್ಪ ಇದು ಅಂತ. ಮುಸ್ಲಿಮರು ಇನ್ನೂ 2050ಕ್ಕೆ ಮುಸ್ಲಿಂ ರಾಷ್ಟ್ರ ಆಗ್ತದೆ, ಬಹುಸಂಖ್ಯೆ ಅವರದ್ದಾಗ್ತದೆ ಅಂತ. ಐ ವಾಸ್ ಎನ್ ಸ್ಟೂಡೆಂಟ್ ಆಫ್ ಎ ಡೆಮೋಗ್ರಫಿ ಇನ್ ಮೈ ಡಿಗ್ರಿ. ನಾನು ಜನಸಂಖ್ಯಾಶಾಸ್ತ್ರ ನಮಗೆ ಅಧ್ಯಯನದ ಒಂದು ಸಬ್ಜೆಕ್ಟು ನನ್ನ ಡಿಗ್ರಿಯಲ್ಲಿ ಬನ್ನಿ. ಹಾಗಾಗಿ ನಾನು ಕೂತ್ಕೊಂಡು ಲೆಕ್ಕ ಹಾಕಿದೆ, ಅಲ್ಲಪ್ಪ 105ರಿಂದ 110 ಕೋಟಿ ಹಿಂದೂಗಳು, ಒಂದು 25 ಅಂದಾಜು ಕೋಟಿ ಮುಸ್ಲಿಮರು. ಈ 25 ಇದ್ದದ್ದು 110 ಆಗುವಾಗ ಈ 110 ಇದ್ದದ್ದು ಜಾಸ್ತಿ ಆಗಿರ್ತದೆ. ಹಾಗಿದ್ರೆ ಈ 25 ಇದ್ದದ್ದು ಆ 110ರದ ಪ್ಲಸ್ ಸೇರಿಸಿ ಹತ್ತತ್ರ 125 ಕೋಟಿ. ಇದು 25 ವರ್ಷಕ್ಕೆ ಅಂದರೆ ಆಕಾಶದಿಂದ ಉದುರಬೇಕು ಮುಸ್ಲಿಮರು, ಹುಟ್ಟಿಸ್ಲಿಕ್ಕಾಗಲಿಕ್ಕಿಲ್ಲ. ಇದು ಯಾವ ಲೆಕ್ಕ ಅಂತ. ಆದರೆ ನನಗೆ ಒಂದು ಸತ್ಯ ಗೊತ್ತಿದೆ, ಏನಂತಂದರೆ 1986ರ ನಂತರ ಈ ದೇಶದಲ್ಲಿ ಮತೀಯವಾದವನ್ನೇ ಇಟ್ಟುಕೊಂಡು ರಾಜಕಾರಣವನ್ನು ಮಾಡಲಿಕ್ಕೆ, ಹಿಂದುತ್ವದ ಆಧಾರವನ್ನೇ ಇಟ್ಟುಕೊಂಡು BJP ಹೊರಟದ್ದು. ಅದಕ್ಕೆ ನಾನು ಕೂಡ ಸಾಕ್ಷಿ. ಈ ಹಿಂದೂ ಧ್ರುವೀಕರಣ ಮತ್ತು ಮುಸ್ಲಿಂ ಧ್ರುವೀಕರಣ ಆದರೆ ಮಾತ್ರ ನಮಗೆ ಓಟು ಬರ್ತದೆ ಹೇಳುವಂಥದ್ದು ಪಕ್ಕ ಆದ ಮೇಲೆ ಅದು ಫೀಲ್ಡಿಗೆ ಇಳಿದದ್ದು. ಅದು ಯಶಸ್ವಿಯೂ ಕಾಣ್ತಾ ಬಂತು. ಅದಕ್ಕೆ ಈ ಮತೀಯವಾದಿಗಳಿಗೆ ಏನಂತಂದರೆ, ಆಗಾಗ ಘರ್ಷಣೆಗಳಾಗಬೇಕು ಸಮಾಜದಲ್ಲಿ ಘರ್ಷಣೆಗಳಾಗದಿದ್ದರೆ ಓಟು ಧ್ರುವೀಕರಣ ಆಗೋದಿಲ್ಲ. ಓಟು ಧ್ರುವೀಕರಣ ಆಗಬೇಕಂದ್ರೆ ಘರ್ಷಣೆ ಆಗಬೇಕು ಅಂದರೆ ಸಂಘಟನೆ ಇರಬೇಕು ಅಂದರೆ ನೆರೇಷನ್ಗಳ ಸೃಷ್ಟಿಯಾಗಬೇಕು. ಅದಕ್ಕೆ ಲವ್ ಜಿಹಾದ್ ಆಯಿತು, ಮತಾಂತರ ಆಯಿತು, ಜಟಕ ಮಟಕ ಅದೇನು ಹಲಾಲು, ಹೀಗೆ ತಿಂಗಳಿಗೆ ಒಂದು ನಮ್ಮ ಕ್ಯಾಲೆಂಡರ್ ಆಫ್ ಇವೆಂಟ್ಸ್. ಅದು ಈ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಪ್ರಕಾರ ಮಾಡ್ತಾ ಹೋಗ್ತೇವೆ ನಾವು. ಇದು ಯಾರಿಗಾದರೂ ಅನ್ನಿಸ್ಬೋದು ಇದನ್ನೆಲ್ಲ ಹೇಗೆ ಹೇಳ್ತಾನೆ ಅಂತ. ಇದರಲ್ಲಿ ಕೆಲವು ಕೆಲಸ ನಾನು ಮಾಡಿದವ. ಧೈರ್ಯ ಇದ್ದವರು ನನ್ನ ಹತ್ರ ಬಂದು ಕೂತ್ಕೊಳ್ಬೇಕು ಕ್ಯಾಮ್ರಾದ ಎದುರಿಗೆ. ನಾನು ಹೇಳ್ತಾ ಹೋಗ್ತೇನೆ ನಾನೇನು ಮಾಡಿದ್ದೇನೆ ಅಂತ. ಜೊತೆ ಕರ್ಕೊಂಬರ್ತೇನೆ ಪ್ರವೀಣ್ ವಾಲ್ಕೆ, ಬಜರಂಗ ದಳದ ರಾಜ್ಯ ಸಂಚಾಲಕ. ಮೊನ್ನೆವರೆಗೆ ಇಲ್ಲೇ ಇದ್ದರು, ಅವರನ್ನು ಕರ್ಕೊಂಬರ್ತೇನೆ. ಎಲ್ಲೆಲ್ಲಿ ನಾಗನ ಕಲ್ಲಿಟ್ಟಿದ್ವಿ ಅಂತಲೂ ಹೇಳ್ತೇವೆ. ಅದೆಲ್ಲ ಇದು ನಮಗೆ ಸ್ಪಷ್ಟವಾಗಿ ಗೊತ್ತಿದೆ, ಈ ಮೂಮೆಂಟ್. ಸೊ ಹಾಗಿದ್ರೆ ಇದು ಮುಸ್ಲಿಂ ರಾಷ್ಟ್ರ ಆಗ್ತದೆ ಅಂದರೆ ಏನಿದ್ರ ಅರ್ಥ? ಒಂದು ನೆರೇಷನ್ ಅಂತ. ಹಾಗೆ ನಾನು ಕೆಲವ್ರ ಹತ್ರ ಹೇಳೋ, ಅಯ್ಯೋ ಬಿಟ್ಟುಬಿಡು ಮಾರ, ಅವ್ರು ಹೇಳಿದ್ರಂತೆ ಎಲ್ಲರೂ 4 ಮಕ್ಕಳು ಮಾಡ್ತಾರಾ ಅಂತ ಕೇಳಿದ್ರು. ಕರೆಕ್ಟ್. ಆದರೆ ಒಂದು ನೆರೇಷನ್ 2 ಸಮುದಾಯದ ನಡುವೆ ಸಂಶಯವನ್ನು ಹುಟ್ಟುಹಾಕುತ್ತೆ. ಆ ಸಂಶಯ ದ್ವೇಷವಾಗಿ ಪರಿವರ್ತನೆ ಆಗ್ತದೆ. ಆ ದ್ವೇಷ ಹಿಂಸೆಗೆ ಪ್ರಚೋದನೆಯನ್ನು ಕೊಡ್ತದೆ ಮತ್ತು ಸಮುದಾಯದ ನಡುವಿನ ಕಂದಕ ದೊಡ್ಡದಾಗ್ತಾ ಹೋಗ್ತದೆ, ಕಾರಣವೇ ಇಲ್ಲ. ಸರಿ, ಹಾಗಿದ್ರೆ ಏನೇ ನೋಡೇ ಬಿಡೋಣ ಅಂತೇಳಿ ನಮ್ಮ ಇದನ್ನು ತಗೊಂಡು ಕೂತ್ಕೊಂಡೆ, ಡೆಮೋಗ್ರಫಿ ಸಬ್ಜೆಕ್ಟಿಗೆ ಕೂತ್ಕೊಂಡೆ.
ಜನಸಂಖ್ಯಾ ಶಾಸ್ತ್ರ ಅಂದರೆ ಏನು ಅಂತೇಳಿ ಆ ಪುಸ್ತಕದಲ್ಲಿದೆ. ಅದನ್ನು ಹೇಗೆ ಸ್ಟಡಿ ಮಾಡ್ತಾರೆ ಅಂತಲೂ ಒಂದು 2-3 ಪೇಜ್ ಇದೆ. ಅದು ಸೈಂಟಿಫಿಕ್ ಸ್ಟಡಿ. ಅದು ಬ್ರಿಟಿಷ್ ಕಾಲದ 1961-71 ಜನಗಣತಿ 1831-41 ಜನಗಣತಿ ಮಾಡಿದ್ದಾರೆ. ಅಲ್ಲಿಂದ ತಗೊಂಡೆ ನಾನು ಅದನ್ನು ಡಾಕ್ಯುಮೆಂಟ್ ತೆಗೆದೆ. ಯಾಕೆಂದರೆ ಆದಷ್ಟು ಒರಿಜಿನಲ್ ಡಾಕ್ಯುಮೆಂಟ್ ಹುಡುಕಿ ಇಟ್ಕೊಳ್ಳುವ ಅಂತ. ಅದರ ನಂತರ ಬಂದು 2012ರವರೆಗೆ ನಮ್ಮ ಹತ್ರ ಎಲ್ಲ ರಾಜ್ಯಗಳ ಮತ್ತು ದೇಶದ ಜನಸಂಖ್ಯೆಯ ಅಂಕಿಅಂಶಗಳು ಅಧಿಕೃತ ಇದೆ. ಈ ಅಧಿಕೃತ ಅಂಕಿಅಂಶಗಳು ಜೊತೆಗೆ ಇವರು ಏನು ಹೇಳ್ತಾರೆ, ಸಿಕ್ಕಾಪಟ್ಟೆ ಅವ್ರದ್ದು ಜಾಸ್ತಿ ಆಗ್ತಾ ಉಂಟು, 30%, 40% ಆಗಿದೆ, ಹಾಗೆ ಹೀಗೆ ಅಂತ. ನೋ, ರಾಂಗ್. ನಾನು ಹೇಳೋದಲ್ಲ, ನೀವು ಸ್ಟ್ಯಾಟಿಸ್ಟಿಕ್ಸ್. ಮತ್ತು ನನ್ನದೊಂದು ಮಾತು ಹೇಳಿಬಿಡ್ತೇನೆ. ಈ ಪುಸ್ತಕದ ಕುರಿತು ಯಾರೇ ನನ್ನ ಫೇಸ್ಬುಕ್ಕಲ್ಲಿ ವಾದಕ್ಕೆ ಬರುವುದಾದರೂ, ನಾನು ಶ್ರಮಪಟ್ಟ ಹಾಗೆ, ಅದು 30-40 ಪೇಜ್ ಇದೆ, ಅವರು ಕನಿಷ್ಠ 25 ಪೇಜ್ ಡಾಕ್ಯುಮೆಂಟೇಷನ್ ಮಾಡಿಕೊಂಡು ಬರಬೇಕು. ಈಗ ಕಾನೂನು ಕೋರ್ಟಲ್ಲಿ ಹೇಗೆ ಅಂದರೆ, ನಾನು ಡಾಕ್ಯುಮೆಂಟ್ ಕೊಟ್ಟ ಮೇಲೆ ಸ್ವಯಂ ಪ್ರಕಾಶ್ ಡಾಕ್ಯುಮೆಂಟ್ ಕೊಡ್ತಾರೆ, ಅಡ್ವೊಕೇಟ್ಸು ಅಲ್ವಾ ಮುಕುಂದ್ರ. ಆಮೇಲೆ ಎಲ್ಲ ಕೊಟ್ಟ ಮೇಲೆ ಆರ್ಗ್ಯುಮೆಂಟು. ನೀವು ಏನೂ ಇಲ್ಲದೆ ನನ್ನ ಹತ್ರ ಆರ್ಗ್ಯುಮೆಂಟಿಗೆ ಬರಬೇಡಿ, ನನಗಂತ ಬೇರೆ ಕೆಲಸ ಉಂಟು ನನಗೆ. ಸೊ ನೀವು 25 ಪೇಜು ಈ ಅಂಕಿಅಂಶಗಳಿಗೆ ವಿರುದ್ಧವಾದ ನೀವು ಸರಿಯಾದದ್ದನ್ನೇ ತಾನೆ, ಅದಕ್ಕೆ ನನಗೇನು ತಕರಾರಿಲ್ಲ. ಆ ಎರಡನ್ನು ಅದನ್ನು ನನಗೆ ಓದಲಿಕ್ಕೆ ಕೊಡಬೇಕು. ಅದು ಕೋರ್ಟಲ್ಲಿ ಕಾನೂನು ಹಾಗೆ. ಎದುರು ಪಾರ್ಟಿಯ ವಕೀಲರಿಗೆ ಓದಲಿಕ್ಕೆ ಕೊಡಬೇಕಲ್ಲ ಸರ್. ಮತ್ತು ಓದಲಿಕ್ಕೆ ನನಗೆ ಕೊಡಿ, ನಾನು ನಿಮಗೆ ಕೊಟ್ಟಿದ್ದೇನೆ, ನೀವು ನನಗೆ ಕೊಡಿ. ಲೆಟ್ ದೆಮ್ ಮಾಡು, ಆರ್ಗ್ಯುಮೆಂಟು ಮಾಡು, ನಾನು ರೆಡಿ ಇದ್ದೇನೆ ಎನಿ ಟೈಮ್ ವಿತ್ ಎನಿ ಒನ್. ಫರ್ಟಿಲಿಟಿ ರೇಟ್ ಅಂತಿದೆ. ಒಂದು ಮಹಿಳೆಗೆ 40-45 ವರ್ಷಕ್ಕೆ ಇಷ್ಟು ಮಕ್ಕಳನ್ನು ಹೆರ್ತಾಳೆ ಹೇಳುವುದನ್ನು ಸಂತಾನೋತ್ಪತ್ತಿ ದರ ಅಂತ ಕರೀತಾರೆ. ಆ ಫರ್ಟಿಲಿಟಿ ರೇಟು ಅದು ಜಾತಿ ಮತದ ಆಧಾರದ ಮೇಲೆ ಇರುವುದಲ್ಲ. ಅದು ಆ ಹೆಂಗಸು ಇರುವ ವಾತಾವರಣ, ಭೌಗೋಳಿಕ ಪ್ರದೇಶ, ಆಹಾರ, ಶಿಕ್ಷಣ, ಆರೋಗ್ಯ ಎಕ್ಸೆಟ್ರಾ ಮೇಲೆ. ಸೊ ಈ ಫರ್ಟಿಲಿಟಿ ರೇಟು ಹಿಂದೂ ಹೆಂಗಸರ ನಡುವೆ ಎಷ್ಟಿದೆ, ಮುಸ್ಲಿಂ ಹೆಂಗಸರ ನಡುವೆ. ಸಿಂಪಲ್ ಕ್ಯಾಲ್ಕುಲೇಷನ್ ಸರ್. ಇದಕ್ಕೇನೋ ದೊಡ್ಡ ರಿಸರ್ಚ್ ಮಾಡಿ ಲ್ಯಾಬ್ ಮಾಡಿ ಕೂತ್ಕೊಳ್ಬೇಕಾದ್ದು ಏನಿಲ್ಲ. ಅದು ಕ್ಲೀನಾಗಿ ತೋರಿಸ್ತದೆ. ಕೊನೆಗೆ ಮುಸ್ಲಿಮು ಅಲ್ವಾ ಇವರದ್ದು. ಸೊ ಹಾಳಾಗಿ ಹೋಗಲಿ ಅಂತೇಳಿ ನಾನು ಬಾಂಗ್ಲಾದೇಶದ್ದು ತೆಗೆದೆ, ಪಾಕಿಸ್ತಾನದ್ದು ತೆಗೆದೆ, ಅರಬ್ ಕಂಟ್ರೀಸಿದು ತೆಗೆದೆ. ಎಲ್ಲದೂ ಇದೆ ಅದರಲ್ಲಿ, ಗ್ರಾಫು ಇದೆ, ಸ್ಟ್ಯಾಟಿಸ್ಟಿಕ್ಸು ಇದೆ. ಎಲ್ಲ ಕಡೆ ಇಳಿಮುಖ ಆಗ್ತಾ ಇದೆ ಎಲ್ಲರ ಜನಸಂಖ್ಯೆ. ಆದರೆ ಮುಸ್ಲಿಮರ ಜನಸಂಖ್ಯೆ ಭಾರತದಲ್ಲಿ ಹಿಂದೂಗಳಿಗೆ ಕಂಪೇರ್ ಮಾಡುವಾಗ 0.2 to 3 ಎಷ್ಟು ಅಷ್ಟು ಮಾತ್ರ ವ್ಯತ್ಯಾಸ ಇರುತ್ತೆ. ಈಗ ಅವರು 8 ಮಕ್ಕಳನ್ನು ಇರ್ತಾರೆ, ಹಂದಿಗಳು ಹಾಗೆ ಅಲ್ವಾ ಫೇಸ್ಬುಕ್ಕಲ್ಲಿ ಅಲ್ವಾ ಸರ್. ಎಷ್ಟು ಬೇಜಾರಾಗ್ತದೆ ಅಂದರೆ, ಅವರು ನನ್ನ ಅಪ್ಪನನ್ನು ಹಂದಿಗಳು ಅಂತ ಹೇಳಿದ್ರಲ್ಲ. ನನ್ನ ವಯಸ್ಕರು ಎಲ್ಲರೂ 8-10 ಮಕ್ಕಳೇ ಅಲ್ವಾ ಹಿಂದೂಗಳಿಗೆ. ಹಾಗಿದ್ರೆ ಅವರು ಹಂದಿಗಳಾಗಿದ್ರ? ಕಾಮನ್ ಸೆನ್ಸು ಇಲ್ಲ, ಲಾಜಿಕ್ಕೂ ಇಲ್ಲ, ಮತ್ತು ಅನ್ಎಥಿಕಲ್ ಆರ್ಗ್ಯುಮೆಂಟ್ಸ್. ನಾವು 10 ಜನ ಸರ್, 2 ಜನ ಸತ್ತರು, 8 ಜನ ಉಳ್ಕೊಂಡಿದ್ವಿ. ನನ್ನ ಕುಟುಂಬದಲ್ಲಿ, ನನಗೆ ಬೇರೆಯವ್ರದ್ದು ಗೊತ್ತಿಲ್ಲ, ನನ್ನ ಕುಟುಂಬದಲ್ಲಿ ಎಲ್ಲ ಬಹುಶಃ ಆ ಪ್ರಾಯದಲ್ಲಿ ಕ್ರಿಶ್ಚಿಯನ್ರು, ಮುಸ್ಲಿಮು, ಹಿಂದೂಗಳು ಎಲ್ಲ ಆದರೆ ಹಿಂದೂಗಳು ಬೇಗ ಜನಸಂಖ್ಯಾ ನಿಯಂತ್ರಣಕ್ಕೆ ಇಳಿದರು. ಮುಸ್ಲಿಮರು ಇಳಿಯುವಾಗ ಸ್ವಲ್ಪ ಲೇಟ್ ಆಯಿತು. ಆದರೆ ಈಗ ಅದು ಬರ್ತ್ ರೇಟ್ ಎಲ್ಲಿವರೆಗೆ ಬಂದು ಮುಟ್ಟಿದೆ ಅಂತಂದರೆ, ಹಿಂದೂಗಳದ್ದು 1.9, ಮುಸ್ಲಿಮರದ್ದು ಬನ್ನಿ ಮೇಡಮ್ ಕೂತ್ಕೊಳ್ಳಿ, ಮುಸ್ಲಿಮರದ್ದು 2.3. ಈ 1-2 0 ಪಾಯಿಂಟ್ ವ್ಯತ್ಯಾಸ ಏನಿದೆ, ಇದು ನಮಗೆ 2012 ನಂತರದ್ದು ಗೊಂದಲ ಇದೆ. ನಾವು ಅದು ಅಸತ್ಯವನ್ನು ಒಪ್ಪಿಕೊಳ್ಬೇಕು. ಯಾಕೆಂದರೆ ಇದು ಬಂದಿಲ್ಲ ಏನು ಜನಗಣತಿ. ಆದರೆ ಎಂಟಿ ಪ್ಲಾನೆಟ್ ಹೇಳಿ ಒಬ್ಬರು ಪುಸ್ತಕ ಬರೆದಿದ್ದಾರೆ, ಯು ವಿಲ್ ಗೆಟ್ ಇಟ್ ಆನ್ಲೈನ್ ಕಾಪಿ ಆಲ್ಸೋ. ಅವ್ರು ಹೇಳ್ತಾರೆ ಇಡೀ ಜಗತ್ತಿನಲ್ಲಿ ಹೇಗೆ ಜನಸಂಖ್ಯೆ ಬಿದ್ದೋಗ್ತದೆ ಅಂತ ಬರೀತಾರೆ ಅವರು. ಸುಮ್ಸನೆ ಏನೋ ಕತೆ ಕಾದಂಬರಿ ಅಲ್ಲ, ಅದೆಲ್ಲ ತುಂಬ ಅಧ್ಯಯನ ಮಾಡಿದ್ದು. ವರ್ಲ್ಡ್ ಬ್ಯಾಂಕಿನವ್ರದ್ದು ಇದೆ, ಆಮೇಲೆ ನಿಮ್ಮ UN ಅವ್ರದ್ದು ಇದೆ, ಆಮೇಲೆ ಫ್ಯೂ ರಿಸರ್ಚ್ ಅಂತ ಇದೆ. ಎಷ್ಟು ಇದೆ ಅಂದರೆ ಮೇಡಮ್, ಬೇಜಾನಿದೆ. ಅದರಲ್ಲಿ ಸುಮಾರು ಹಾಕಿದ್ದೇನೆ ನಾನು. ಎಲ್ಲವೂ ಕೂಡ ಅವ್ರಿಗೆ ಅದೇ ಕೆಲಸ. ಜನಸಂಖ್ಯೆಯ ಬಗ್ಗೆ ಅಧ್ಯಯನ ಎಷ್ಟು ಕೆಲಸ ಆಗ್ತಾಯಿದೆ ಅಂದರೆ,
ಒಂದೊಂದು ಸೆಕೆಂಡಿಗೆ ಎಲ್ಲೆಲ್ಲಿ ಮಗು ಹುಟ್ಟಿತು ಅಂತಲೂ ದಾಖಲೀಕರಣ ಆಗ್ತಾ ಇರುವ ಜಗತ್ತಿನಲ್ಲಿ ನೀವು ಇಲ್ಲಿ ಕುತ್ಕೊಂಡು 25 ವರ್ಷಕ್ಕೆ 100 ಕೋಟಿ ಮುಸ್ಲಿಮರಾಗ್ಬಿಡ್ತಾರೆ ಅಂತ ಕುಟ್ಟಿರ್ತೀರಿ. ಅದನ್ನು ಜನ ಒಪ್ಪುತ್ತಾರಲ್ಲ, ನನಗದು ಆಶ್ಚರ್ಯ ಆಗೋದು. ಅದು ಹೇಗೆ ಅಂತಲೂ ಲೆಕ್ಕ ಹೇಳೋದಿಲ್ಲ, ಆಗ್ತದೆ ಅಂತ. ನಾನು ಈ ಪುಸ್ತಕದ ಬಗ್ಗೆ ಪೇಪರಲ್ಲಿ ಇದು ಫೇಸ್ಬುಕ್ಕಲ್ಲಿ ಹಾಕಿದೆ, ಕೆಳಗಡೆ ಕಾಮೆಂಟ್, ಎಸ್ ಇಟ್ ವಿಲ್ ಬಿ, ಆಗ್ತದೆ. ಈಗ ಅಲ್ಲಿ ಒಬ್ಬರು ಪೊಲೀಸ್, ಸರ್ ಆಗ್ತದಲ್ಲ ಮುಸ್ಲಿಂ ಕಂಟ್ರಿ? ಹೌದಪ್ಪ ಆಗ್ತದೆ. ಹೌದೌದು, ನಿಮ್ಗೆ ಹನೀಫರಿಗೆ ಚಾನ್ಸ್. ಹನೀಫ್ ನಮ್ಮ ವಾರ್ತಾ ಇಲಾಖೆ ಮಂತ್ರಿ. ರಾಚಿಂತನೂ ಇದು ಎಂಥದ್ದು ಯಾವುದಾಗ್ತೈತಪ್ಪ ಇನ್ಫಾರ್ಮೇಷನ್ಸ್. ಎಲ್ಲ ನೀವು ರಾಜ್ಯಪಾಲರು ಯಾರಾಗ್ತೀರಿ, ರಾಷ್ಟ್ರಪತಿ ಆಗ್ತೀರಿ. ಏನು ದುರಂತ ನೋಡಿ. ಇಡೀ ದೇಶದ ಆಡಳಿತದ ಚುಕ್ಕಾಣಿ ಇವತ್ತು ಹಿಂದೂಗಳ ಕೈಯಲ್ಲಿದೆ. 20 ರಾಜ್ಯಗಳಿದೆ, ಎಲ್ಲಿ ನೋಡಿದ್ರು ಹಿಂದೂಗಳು. ನಾನು ಒಬ್ಬ ಹುಡುಗನಿಗೆ ಕೇಳಿದೆ, ನಿನ್ನ 15% ಇದೆ, 15 ಸ್ವಲ್ಪ ಆಚೆ ಈಚೆ, 100 ಜನ ಹಿಂದೂಗಳು ಇರುವಲ್ಲಿ 15 ಜನ ಎಲ್ಲ ಕ್ಷೇತ್ರದಲ್ಲೂ ಮುಸ್ಲಿಮರಿದ್ದಾರೆ ಅಂತ ನೀನು ನಿನ್ನ ಸುತ್ತ ನೋಡು ಅಂತ ಅಷ್ಟೇ. ಈಗ ನಾನು ಕಾಲೇಜು ಪ್ರೊಫೆಸರ್ಸ್ಗಳಲ್ಲಿ 100 ಜನ ಇದ್ದರೆ 15 ಜನ ಇದ್ದಾರಪ್ಪ ಮುಸ್ಲಿಮರಿದ್ದಾರಾ ನೋಡು. ನಾನು ಪೊಲೀಸು, 15 ಜನ 100 ಜನರಲ್ಲಿ 15 ಜನ ಮುಸ್ಲಿಮರಿದ್ದಾರಾ ನೋಡಿಯಪ್ಪ. ಅಂದರೆ ಈ ಒಂದು ದ್ವೇಷದ ವಾತಾವರಣವನ್ನು ಹಬ್ಬಿಸಲಿಕ್ಕೆ ಇದು ಲವ್ ಜಿಹಾದು ಮತಾಂತರ. ಈ ಲವ್ ಜಿಹಾದು ತಲೆಗೆಟ್ಟೋಯ್ತು. ಇವರು ಸ್ವಯಂ ಪ್ರಕಾಶರು ಸ್ವಲ್ಪ ಮಾಹಿತಿಯನ್ನು ಕೊಟ್ಟರು, ಆದರೆ ಅದರೊಳಗೊಂದು ಫಿಗರ್ ವ್ಯತ್ಯಾಸ ಇದೆ. ಅರ್ಧ ರಾಜ್ಯದ ಡಾಕ್ಯುಮೆಂಟ್ ತೆಗೆದಿದ್ದೇನೆ. ಐ ವಿಲ್ ಗೋಯಿಂಗ್ ಟು ಬ್ಲಾಸ್ಟ್ ಇಟ್. 350 ಪೊಲೀಸ್ ಠಾಣೆಗಳ ದಾಖಲೆ ಇದೆ ನನ್ನ ಹತ್ರ, ಗವರ್ನರ್ ಆಫೀಸಿದು ದಾಖಲೆಗಳಿದೆ, ಗೃಹ ಇಲಾಖೆದ ದಾಖಲೆ ತೆಗೆದಿದ್ದೇನೆ. 8 ತಿಂಗಳಲ್ಲಿ ಸುಮಾರು 1,000 ದಾಖಲೆಗಳನ್ನು ತೆಗೆದಿದ್ದೇನೆ. ಲವ್ ಜಿಹಾದ್ ಕೇಸ್ ಎಷ್ಟಿದೆ, ಇವರು ಏನು ಭಾಷಣ ಮಾಡಿದ್ದಾರೆ, ಇವರು ಎಷ್ಟು ದೂರು ಕೊಟ್ಟಿದ್ದಾರೆ, ಆ ದೂರನ್ನು ಫಾಲೋ ಮಾಡಿದ್ದಾರಾ ಇಲ್ವೋ, ಅದಕ್ಕೆ ಉತ್ತರ ಈಗ ಹೇಳುತ್ತಿಲ್ಲ, ಪುಸ್ತಕದಲ್ಲಿದೆ. ಸುಮ್ಮನೆ ಹಣ ಬೀಳಿಸೋದು. 2008ರಲ್ಲಿ ನಾನು ಬಿಟ್ಟು ಬಂದದ್ದು, ಬಲರಾಜ್ ಮಧೋಕರನ್ನು ಭೇಟಿ ಆದ ಮೇಲೆ ನಾನು ಕಂಪ್ಲೀಟ್ ಬಿಟ್ಟದ್ದು. ಅಲ್ಲಿವರೆಗೆ RSS ಅನ್ನು ಬಿಟ್ಟರೂ ಕೂಡ ಹಿಂದುತ್ವ ಹೇಳುವ ಅಮಲು ನನ್ನಲ್ಲಿ ಇತ್ತು. ನಾನು ಕ್ರಿಮಿನಲ್ ಆ್ಯಕ್ಟಿವಿಟೀಸನ್ನು ಬಿಟ್ಟದ್ದಕ್ಕೆ ಕಾರಣ ಆಗಿನ ನನ್ನ ಗುರುಗಳು ಸದಾಶಿವರಾವ್. ನನ್ನ ಆತ್ಮಕಥೆ ಚಿಮಣಿ ಬೆಳಕಿನ ಓದಿದರೆ ನಿಮಗೆ ಅದೆಲ್ಲ ಇದೆ. ಆಗ ಬಲರಾಜ್ ಮಧೋಕ್ ಯಾಕೆ ಬಿಟ್ಟದ್ದು ಅಂತೇಳಿ ಅವರ ಆತ್ಮಕಥೆಯನ್ನು ಓದಬೇಕು. ಇವರು ಕುತ್ಕೊಂಡು ಗಾಂಧಿದು ಚಾರಿತ್ರ್ಯದ ಬಗ್ಗೆ ಬರೀತಾರಲ್ಲ. Balraj Madhok is not a simple ordinary volunteer of the RSS. He was the founder member and he was the president of the Jansangh and an elected member of parliament from South Delhi. ಏನು ಲಾಟ್ಪುಟ್ ಜನ ಅಲ್ಲ. ಅವರ ಆತ್ಮಕಥೆ ಓದಿ ಅದನ್ನು ಬರೀರಿ ನೋಡುವ, ಬೇಕಾ ಯಾರ್ಯಾರ ಬಗ್ಗೆ ಏನೇನು ಬರೆದಿದ್ದಾರೆ ಅಂತ. ಇನ್ನೊಬ್ಬರ ಚಾರಿತ್ರ್ಯವನ್ನು ಮಾಡೋದು, ಇನ್ನೊಬ್ಬರನ್ನ ಡೌನ್ ಮಾಡೋದು. ಯಾಕೆಂದರೆ ನನ್ನಲ್ಲಿ ಏನೂ ಇಲ್ಲ ಬಂಡವಾಳ, ಅದಕ್ಕೋಸ್ಕರ ಸುಳ್ಳು ಸೃಷ್ಟಿ ಮಾಡೋದು. ಈ ಸುಳ್ಳು ಸೃಷ್ಟಿಗೆ ನಾವು ಉತ್ತರವನ್ನು ಕೊಡಲೇಬೇಕು. ಹಾಗಾಗಿ ಕೊನೆಯದಾಗಿ ಎಲ್ಲರೂ ಕೇಳು, ನೀವು ಹಿಂದೂಗಳಿಗೆ ಮಾತ್ರ ಬೈಯುವುದಾ, ಮುಸ್ಲಿಮರೆಲ್ಲರೂ ಒಳ್ಳೆಯವರ? ಇದೊಂದು ಕಾಮನ್ ಡೈಲಾಗ್. ಮುಸ್ಲಿಮರ ಬಗ್ಗೆ ಮುಸ್ಲಿಮರು ಬರೆದ ಪುಸ್ತಕ ಓದಿ ಹೇಳಿದ್ರು ಓದುವುದಿಲ್ಲ. ನಾವು ಬರೆದಿದ್ದು ಬೇಡ ರೀ, ಇವು ಹನೀಫರು ಮುಸ್ಲಿಮರ ಬಗ್ಗೆ ಮಾತಾಡೋದು ಬರೆದಿದ್ದು ಯಾರಾದರೂ ಓದ್ತೀರ? ಅವರು ಟೀಕೆ ಮಾಡಿದಿಲ್ವಾ? ನಿಮ್ಮ ಇವರು ಯಾರು, ನಮ್ಮ ಬೋಳ್ವಾರು, ಆಮೇಲೆ ಮೇಡಮ್ಮು ಬಾನು ಮುಸ್ತಾಕಲ್ಲ, ಮತ್ತೊಬ್ಬರು ಸಾರಾ ಅಬೂಬಕರೆಲ್ಲ ಬರೆದು ಇಷ್ಟು ಕಟುವಾಗಿ ಬರೀತಾರೆ. ಆ ಫೇಸ್ಬುಕ್ಗಳಲ್ಲಿ ಇಲ್ಲಿ ಇರ್ಷಾದಿದ್ದಾರೆ. ಅಲ್ಲ ರೀ, ಅದನ್ನು ಓದಲಿಕ್ಕೂ ತಯಾರಿಲ್ಲ ಇವರು. ಆಯಿತು, ನಾವು ಆ ವಿಷಯ ಮಾತಾಡಿದ್ದು ಎಲ್ಲಿಯೂ ಇವರು ದಾಖಲೆ ಮಾಡಿಕೊಳ್ಳೋದಿಲ್ಲ, ಅದ್ರ ಬಗ್ಗೆ ಮಾತಾಡೋದಿಲ್ಲ. ನನ್ನ ಪುಸ್ತಕದಲ್ಲಿ 2 ಇದೆ. ಒಂದು ಹೇಳಿಬಿಟ್ಟು ನನ್ನ ಮಾತು ಮುಗಿಸ್ತೇನೆ. ಮತೀಯವಾದದ 2 ಗುಂಪುಗಳ ನಡುವೆ ಅಂತರಂಗದ ಪ್ರೇಮ ಇದೆ. ಅಂತರಂಗದ ಪ್ರೇಮ ಇದೆ. ಮತೀಯವಾದಿಗಳ 2 ಗುಂಪುಗಳ ನಡುವೆ ಉದ್ಯಮ ಪ್ರಾರಂಭ ಆಗಿದೆ. ಮತೀಯವಾದ ಹೇಳುವುದು ದೊಡ್ಡ ವ್ಯಾಪಾರ ಆಗಿದೆ. ಯಾರ್ಯಾರು ಎಷ್ಟೆಷ್ಟು ಎಲ್ಲೆಲ್ಲಿದ್ದರು, ಯಾರ್ಯಾರು ಏನೇನಾಗಿದ್ದರು, ಯಾರ್ಯಾರು ಯಾವ್ಯಾವ ಹುದ್ದೆಗೆ ಬಂದಿದ್ದರು ಹೇಳಿ ಇಲ್ಲಿ ಹೇಳೋದಿಲ್ಲ. ಯಾಕಂದರೆ ಅವ್ರು ಯಾರೂ ಇಲ್ಲ. ಅವ್ರು ಇದ್ದಾಗ ಹೇಳೋದು ನನ್ನ ಗಂಡಸುತನ. ಅವ್ರು ಯಾರಾದರೂ ಬಂದರೆ ನಾನು ಹೇಳ್ತೇನೆ ಅವ್ರ ಎದುರಿಗೆ, ನೀನು ಲಿಫ್ಟ್ ಮ್ಯಾನ್ ಆಗಿದ್ದು, ಈಗ 5 ಕೋಟಿ ಎಲ್ಲಿಂದ ಬಂತು ಅಂತ ಕೇಳ್ತೇನೆ. ಕೇಳೋರ ಹತ್ರ ಕೇಳ್ತೇನೆ. 2 ಸಂಘಟನೆಗಳು ಬಂದು ಕೂತ್ಕೊಳ್ಬೇಕು. ಮತೀಯವಾದಿ ಸಂಘಟನೆಗಳ ನಾಯಕರ ಆರ್ಥಿಕ ಪರಿಸ್ಥಿತಿ ಮುಂಚೆ ಹೇಗೆ ಇತ್ತು, ಅವ ಏನಾಗಿದ್ದ, ಈಗ ಯಾವ ದುಡಿಮೆಯೂ ಇಲ್ಲದೆ ಇದೇ ದುಡಿಮೆ.
ಇಬ್ಬರ ನಡುವೆ ವ್ಯವಹಾರ ಇದೆ, ಇಬ್ಬರ ನಡುವೆ ರಾಜಕೀಯ ಇದೆ, ಎಲ್ಲವೂ ಹೊಂದಾಣಿಕೆ ಇದೆ. ನಿಮ್ಮ ಹಾಗೆ ನಮ್ಮ ಹಾಗೆ ಇರುವವರು ಸಿಕ್ಕಾಕೊಳ್ಳೋದಿಲ್ಲ. ಸಿಕ್ಕಾಕೊಳ್ಳೋದು ಯಾರು ಕೊನೆಯಲ್ಲಿ? ನಿಮ್ಮ ಭಾಷಣ ಕೇಳಿದ ಅಮಾಯಕ ಹುಡುಗರು, ದುರ್ಬಲ ಸಮಾಜದ ಯುವಕರು. 2826 ಜನ ಜೈಲಿಗೆ ಹೋಗ್ತಾರೆ. ನಾನು ಆಗ ಲೈವಲ್ಲಿ, ಕರ್ಫ್ಯೂ ಇರುವಾಗ ಲೈವಲ್ಲಿ ಕೂತು ಹೇಳಿದ್ದೇನೆ, ನನಗೇನು ಬೇಜಾರಿಲ್ಲ ಹೇಳಲಿಕ್ಕೆ. ನಾನು ಮೇಲ್ವರ್ಗದವ, ಒಬ್ಬ ಇಲ್ಲ ಅದರಲ್ಲಿ. ನನಗೆ ಒಂದು ಪ್ರಶ್ನೆಗೆ ಉತ್ತರ ಕೊಡಿಯಪ್ಪ. ನಿಮಗೆ ಹಿಂದುಳಿದವರಿಗೆ ಮಾತ್ರ ಮತ್ತು ಬಡವರಿಗೆ, ಹಿಂದುಳಿದವರು ಮತ್ತು ಬಡವರು, ನಮ್ಮಲ್ಲೂ ಬಡವರಿದ್ದಾರೆ, ಆ ಬಡವರಿಗೆ ಮಾತ್ರ ಧರ್ಮದ ಸಮಸ್ಯೆ ಅಂತ ಆದರೆ ನಮಗೆ ಯಾರಿಗೂ ಇಲ್ವಾ? ಮುಸ್ಲಿಮರಲ್ಲಿ ನಾನು ಅದನ್ನೇ ಯಾವಾಗಲೂ ಹೇಳೋದು ಭಾಷಣದಲ್ಲಿ, ನೋಡು ಮಾರಾಯ, ಇದು ಪಾಪದ ಮನೆ ಹುಡುಗರು ಇಲ್ಲಿ. ಅಲ್ಲಿ ನೋಡಿದರೆ ಯಾರು ಮೆಡಿಕಲ್ ಕಾಲೇಜು ಸ್ಟೂಡೆಂಟ್ಗಳು ಮುಸ್ಲಿಂ ಹುಡುಗರು ಬರ್ತಾರೆ ಗಲಾಟೆಗೆ? ಇಲ್ಲ. ಯಾರೋ ಆಮ್ಲೆಟ್ ಹಾಕೋ ಇಸ್ಮಾಯಿಲ್ನ ಮಗ, ಬಸ್ ಕಂಡಕ್ಟರ್ ಬಶೀರ್ನ ಮಗವೇ ಸತ್ತದ್ದು. ಇಡೀ ತೆಗೆದು ನೋಡಿ ನೀವು. ಹಾಗಿದ್ರೆ ಎಲ್ಲ ಸಮಸ್ಯೆ ಇದೆ ತಗೊಂಡೋಗಿ ಅವರ ತಲೆ ಮೇಲೆ ಹಾಕುದಾ? ಅವರನ್ನು ಪ್ರವೋಕ್ ಮಾಡೋದಾ? ನಾಚಿಕೆ ಆಗೋದಿಲ್ಲ ನಮಗೆ? ನೀನು ಇಡೀ ಮಾರಾಯ ಕತ್ತಿ, ಅಷ್ಟು ಗಲಾಟೆ ಆಗಲೇಬೇಕು ಅಂತಿದ್ರೆ ಅದಕ್ಕೆ ತಯಾರಿಲ್ಲ ನಾವು. ಯಾರ್ಯಾರನ್ನೋ ಪ್ರವೋಕ್ ಮಾಡಿ ಬಿಡೋದು ಮತ್ತು ಓಟ್ ಬಂದು ಇಲೆಕ್ಷನ್ ಬಂದ ಕೂಡ ಸ್ಟಾರ್ಟ್. ಈಗ ನೋಡಿ, ನಿನ್ನೆ ಚಿಕ್ಕಮಂಗ್ಳೂರಲ್ಲಿ ಕಲ್ಲು ಹೊಡೆದ್ರು, ಗಲಾಟೆ ಇನ್ನೇನು ಹೊತ್ತಿಕೊಳ್ತದೆ ಹೇಳುವಾಗ ಪೊಲೀಸರು ಹಿಡಿದ್ರು. ಅದು 4 ಜನ ಅವರದೇ ಸಂಘಟನೆ ಹುಡುಗರು. ಈಗ ಬಾಗಲಕೋಟೆಯಲ್ಲಿ 25 ವರ್ಷದಿಂದ ಒಂದೇ ಒಂದು ಗಲಾಟೆ ಆಗದ ಊರು, ಅಲ್ಲಿ ಸ್ಟಾರ್ಟ್ ಆಯಿತು. ಮಂಡ್ಯದಲ್ಲಿ, ನಾನು ಮಂಡ್ಯಕ್ಕೂ ಹೋಗಿದ್ದೆ, ಮಂಡ್ಯದಲ್ಲಿ ಆರಾಮ ಇದ್ರು, ಸ್ಟಾರ್ಟ್ ಆಯಿತು. ಇಲೆಕ್ಷನ್ ಬರುವಾಗ ಸ್ಟಾರ್ಟ್ ಆಗ್ತದೆ. ಮಂಗಳೂರಲ್ಲಿ ಇಲೆಕ್ಷನ್ ಬರುವಾಗ ಫಿಕ್ಸು, ಒಂದು ಆಚೆ ವಿಕೆಟು, ಒಂದು ಈಚೆ ವಿಕೆಟು ಅಂತ ಟ್ರೆಂಡ್. ಈಗ ದೇವರ ದಯದಿಂದ ಒಂದು ಕಮಿಷನರು SP ಅವರು ಬಂದಿದ್ದಾರೆ. 1.5 ವರ್ಷ ಆಯಿತು, ನಾವು ಶಾಂತಿಯಾಗಿದ್ದೇವೆ, ನೆಮ್ಮದಿಯಿಂದ ಬದುಕ್ತಾ ಇದ್ದೇವೆ. ಈಗ ಪೊಲೀಸ್ ಇಲಾಖೆ ಅಷ್ಟು ಖಡಕ್ಕಾಗಿ ನಿಂತಿದೆ ಈಗ. ಅಂದರೆ ಪೊಲೀಸ್ ಇಲಾಖೆ ಎಲ್ಲ ಸರಿಯಾಗಿದ್ದರೆ ಏನು ಗಲಾಟೆ ಇಲ್ಲಲ್ಲ ಅಲ್ವಾ? ಹಾಗಾಗಿ ಇದೆಲ್ಲವೂ ಕೂಡ ಸುಳ್ಳುಗಳ ವಿರುದ್ಧ ನಮ್ಮ ಹೋರಾಟ ಆಗಬೇಕು. ಇದರ ಹಿಂದೆ ಅರ್ಧ ಕರ್ನಾಟಕದ ಡಾಕ್ಯುಮೆಂಟು ನಿಮ್ಮ ಮುಂದೆ ಇಡ್ತೇವೆ ಸದ್ಯದಲ್ಲೇ. ಅದರ ನಂತರ ಮತ್ತು ಕ್ವೈಟ್ ಇಂಟ್ರೆಸ್ಟಿಂಗ್ ಇದು 3 ಪುಸ್ತಕ ನಾವು ಬಿಡುಗಡೆ ಮಾಡ್ತೇವೆ. ಯಾಕೆಂದರೆ ಒನ್ ಸೈಡ್ ಆಗಬಾರ್ದು. ನಾನು ಹೇಳುವುದು ಸತ್ಯ ಅಂತ ನಾನು ಹೇಳುವುದಿಲ್ಲ, ನೀವು ನಿಮ್ಮ ಸತ್ಯವಾದ ಅದು ನೀವು ಇಡಿ. ಆದರೆ ಬರೀ ಬಾಯಿ ಮಾತಲ್ಲಿ ಇಲ್ಲ, ಪುಸ್ತಕವೇ ಅಂದರೆ ರಿಟರ್ನ್ ಡಾಕ್ಯುಮೆಂಟೇ ಬೇಕು, ಆಯಿತಾ? ಇಲ್ಲದ್ರೆ ಈ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಬಂದ ಕೂಡ ಕೆಳಗಡೆ ಇವರ ಇದು ಉತ್ತರ ಏನು ಅಂತ ನಮ್ಗೆ ಗೊತ್ತುಂಟಲ್ಲ. ಬ್ಯಾರಿಗೆ ಬಿಟ್ಟಿದ್ದೀನಿ ಎಂತೆ ಮಂಗಳೂರಲ್ಲಿ ಒಂದೇ ಬೈಗಳು, ಬೇರೆ ಯಾವ ಬೈಗಳೂ ಇಲ್ಲ, ಬಯಾಟೆಡ್ ಬೈಗಳುಗಳು. ಬರೀ ಬೈಯುವುದಪ್ಪ. ನಾನು ಕಾಂಗ್ರೆಸ್ಸಿಗೆ ಸಿಕ್ಕಾಪಟ್ಟೆ ಬೈದು ಭಾಷಣ ಮಾಡಿದ್ದೇವೆ. ನಾನು ಆತ್ಮಸಾಕ್ಷಿಯಾಗಿ ಹೇಳ್ತೇನೆ, ರಮಾನಾಥ್ ರೈ ಅವ್ರ ಹತ್ರ ನೀವು ಹೋಗಿ ಕೇಳಿ. ಅವರ ಏರಿಯಾದಲ್ಲಿ ನಿಂತು 1 ಗಂಟೆ ಭಾಷಣ ಮಾಡಿ, ಅವರು ಕಾರಲ್ಲಿ ಕೂತು ಕೇಳಿದಾರಂತೆ. ಆಗ ಏನು ಭಾಷಣ ಮಲ್ಪಿಯವರು ಏನು ಮಾತಾಡ್ತಾರೆ, ನನಗೆ ಕನ್ಫ್ಯೂಸ್ ಆಯಿತು ಅಂತ ಹೇಳಿದ್ರು. ಆದರೆ ತಪ್ಪಿ ಕೂಡ ಅವರು ಆಗ ನನಗೆ ಇಂಥ ಅಶ್ಲೀಲ ಭಾಷೆಗಳನ್ನು ಬಳಸಿರಲಿಲ್ಲ, ಒಬ್ಬನೇ ಒಬ್ಬ. ಮತ್ತು ಅಲ್ಲಿ ಹೋದಾಗ ನಮಗೆ ಗೌರವವನ್ನೇ ಕೊಟ್ಟಿದ್ದರು. ಬಲ್ಲೆ ಕುಲ್ಲೆ ಚಾಪರ್ಲೆ ಅಂತ. ಇವರಿಗೆ 2016 ನಂತರ ಏನು ರೋಗ ಬಡ್ದಿದೆಯೋ ಗೊತ್ತಿಲ್ಲ. ನನಗೆ RSS ಅಲ್ಲಿ ಹೇಳಿಕೊಟ್ಟ ಸಂಸ್ಕಾರವೋ ಅದು ಸಿಲೆಬಸ್ ರಾಂಗ್ ಇತ್ತೋ ಅಥವಾ ಈಗಿನ RSSನ ಸಿಲೆಬಸ್ ರಾಂಗೋ ನನಗೆ ಗೊತ್ತಿಲ್ಲ. ನಮಗೆಲ್ಲ ಆ ರೀತಿ ಇರಲಿಲ್ಲ. ನಾನು ಇದ್ದದನ್ನು ಇದ್ದಾಗ ಹೇಳ್ತೇನೆ. ನಮಗೆಲ್ಲ ಇದನ್ನೆಲ್ಲ ಹೇಳಲಿಲ್ಲ ಬಿಡಿ, ಈ BJP ಇದೆ, ನೆಕ್ಸ್ಟ್ ಇಲೆಕ್ಷನಿಗೆ ನಿಲ್ತದೆ, ಅದೆಲ್ಲ ಹೇಳಿಲ್ಲ ಅವರು. ಆಗ ಅವ್ರು ಹೇಳಿದ್ದು ನಮ್ಮದು ವ್ಯಕ್ತಿತ್ವ ಸಂಸ್ಕಾರ, ರಾಷ್ಟ್ರ ಸಂಸ್ಕಾರ, ರಾಷ್ಟ್ರ ಪ್ರೇಮ, ಗುಡ್. ದತ್ತಾತ್ರೇಯ ಹೊಸಬಾಳೆಯವರೊಟ್ಟಿಗೆ ಇದ್ದವ ನಾನು. ಅವರಿಗೆಲ್ಲ ಕೆಟ್ಟ ಶಬ್ದ ಅವರು ಪ್ರಯೋಗ ಮಾಡಲಿಕ್ಕೆ ಬಿಡ್ತಿರ್ಲಿಲ್ಲ. ನಾವು ಒಪ್ಪಿಕೊಂಡು ಈಗ ಏನ್ರಿ ಅದು ಟ್ರೈನಿಂಗು ಅಥವಾ ಅವರ ಆ ಪ್ರೊಡಕ್ಷನ್ ಯೂನಿಟ್ ಏನಾದ್ರು ವ್ಯತ್ಯಾಸ ಆಗಿದೆ, ಆ ಯೂನಿಟಲ್ಲಿ ಏನಾದ್ರು ಸ್ಕ್ರೂ ಡ್ರೈವರ್ ಏನಾದ್ರು ಆ ಸ್ಕ್ರೂಗಳೆಲ್ಲ ಟೈಟ್ ಮಾಡಬೇಕಾ ಗೊತ್ತಿಲ್ಲ. ಬರೀ ಕೆಟ್ಟ ಬೈಗಳು, ಕೆಟ್ಟ 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 ಬೈಗಳು, ಕೆಟ್ಟ 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 ಟ್ರೋಲ್ಗಳು. ಯಾಕೆ ಹೀಗಾಗಿದೆ? ನಾನೊಬ್ಬ RSS ಲೀಡರ್ಗೆ ಹೇಳಿದೆ, ಏನರಪ್ಪ ಇದು ಯಾಕೆ ಹೀಗಾಗ್ತಾ ಇದ್ದೀರಾ ಅಂತ. ಇಲ್ಲ ಸಾರ್, ನಮ್ಮ ಕಂಟ್ರೋಲ್ ತಪ್ಪಿ ಹೋಯಿತು ಅಂತ. ಯಾಕೆ ಅಂತೇಳಿ ನನ್ನ ಭಾಷಣ ಮುಗಿಸ್ತೇನೆ. ಚಳುವಳಿ ಸಂಘಟನಾ ಸ್ತರದಲ್ಲಿತ್ತು RSSಲ್ಲಿ, ಆ ನಂತರ ಜಾಗೃತ ಸ್ತರಕ್ಕೆ ಬಂತು. ಅದು ಬಜರಂಗ ದಳ, ದುರ್ಗಾವಾಹಿನಿ, ABVP ಎಕ್ಸೆಟ್ರಾ ವಿಶ್ವ ಹಿಂದೂ ಪರಿಷತ್. ಈಗ ಅದು ಬೀದಿ ಸ್ತರಕ್ಕೆ ಹೋಗಿ ಮುಟ್ಟಿದೆ. ನಮ್ಮ ಪುನೀತ್ ಕೆರೆಹಳ್ಳಿ 5-10 ಕ್ರಿಮಿನಲ್ ಇದ್ದವ ಕೂಡ ಹಿಂದೂ ನಾಯಕ. ಅಂದರೆ ಅದು ಈಗ ಸ್ಟ್ರೀಟ್ ಲೆವೆಲ್ಲಿಗೆ ಹೋಗಿ ಮುಟ್ಟಿದೆ.
ಎಲ್ಲಿಯವರೆಗೆ ಅಂದರೆ ಇವರ ಕಂಟ್ರೋಲು ತಪ್ಪಿದೆ. ಆ ಲೆವೆಲಿಗೆ ಹೋಗಿ ಅದು ಮುಟ್ಟಿದೆ. ಇವ್ರು ನೋಡ್ತಾ ಇದ್ದಾರೆ ಈಗ. ಹಾಗಾಗಿ ಯಾವುದು ಕಂಟ್ರೋಲಿಗೆ ಸಿಗ್ತಾ ಇಲ್ಲ. ಆದರೆ ನನಗೆ ಆತ್ಮವಿಶ್ವಾಸ ಇದೆ. ಸ್ವಯಂ ಪ್ರಕಾಶರು ಹೇಳ್ತಾಯಿದ್ರು, ಇದಕ್ಕೆಲ್ಲ ಜನ, ನಮಗೆಲ್ಲ ಜನ ಸೇರೋದಿಲ್ಲ, ಅದು 50-60 ಜನ. ಬಟ್ಟು ಒಂದು ನೆನಪಿಟ್ಕೊಳ್ಳಿ, ನಾನು ತಳಮಟ್ಟದಲ್ಲಿ ಓಡಾಡುವವ. ಹಾಗಾಗಿ ಬದಲಾವಣೆಯ ಗಾಳಿಯಂತೂ ಖಂಡಿತವಾಗಿಯೂ ಬೀಸ್ತಾ ಇದೆ. ಗಟ್ಟಿಯಾಗಿ ನಿಲ್ಲಿ, ಅದು ಖಂಡಿತವಾಗಿಯೂ ನಮ್ಮ ಪರವಾಗಿ ಇರ್ತದೆ. ನಮಸ್ಕಾರ.